morning. I welcome you to the today's session on problem solving session on accounts from incomplete record. In the previous class, I already solved first problem on this chapter. Today we move on to the second problem on this concept, say accounts from incomplete record. I present the second problem before you. Properly listen me. Mr. Kulkarni started his business on 1st April 2018 with a capital of rupees 2 lakh. He has not kept proper books of accounts, prepared statement of profit or loss and revised statement of affairs for the year ending March 31st 2019 from the following information. Now particulars, year end 31st March 2019 ಅಂದರೆ ವರ್ಷದ ಕೊನೆಯಲ್ಲಿರ್ತಕ್ಕಂಥ ಅಸೆಟ್ಸ್ ಲಯಬಿಲಿಟೀಸ್ ವ್ಯಾಲ್ಯೂ. ಕ್ಯಾಶ್ ಇನ್ ಹ್ಯಾಂಡ್ 36,000, ಡೆಟಾರ್ಸ್ 80,000, ಕ್ರೆಡಿಟಾರ್ಸ್ 46,000, ಬಿಲ್ಸ್ ರಿಸೀವಬಲ್ 24,000, ಬಿಲ್ಸ್ ಪೇಯಬಲ್ 42,000, ಕಾರ್ 80,000, stock 30,000, furniture 48,000, investment 50,000, bank balance 90,000. ಇದು ಎಲ್ಲ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ವಿಚ್ ಆರ್ ಎಕ್ಸಿಸ್ಟಿಂಗ್ ಇನ್ ದ ಬಿಸ್ನೆಸ್ ಆನ್ 31st March 2019, that is at the end of the year. Then the following adjustments were made. First adjustment, Kulkarni withdrew cash rupees 5,000 per month for private use. He withdrew rupees 5,000 per month for private use. ಅಂದರೆ ಇದನ್ನು ನಾವು ಎಲ್ಲ ಅಡ್ಜಸ್ಟ್ಮೆಂಟನ್ನು ಕೂಡ ಒಂದು ಸರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್, ಇನ್ನೊಂದು ಸರಿ ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೇರಲ್ಲಿ ಎರಡು ಕಡೆ ಮಾಡಲೇಬೇಕು. ಎರಡನೇದು, ಡಿಪ್ರಿಸಿಯೇಷನ್ ಅಟ್ 5% ಆನ್ ಕಾರ್ ಆ್ಯಂಡ್ ಫರ್ನಿಚರ್ ಅಟ್ 10%. ಕಾರ್ ಮೇಲೆ 5% ಡಿಪ್ರಿಸಿಯೇಟ್ ಮಾಡಿ, ಫರ್ನಿಚರ್ ಮೇಲೆ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ. ದೆನ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ rupees 6,000. ಔಟ್ಸ್ಟ್ಯಾಂಡಿಂಗ್ ಅಂದರೆ ಪೇಮೆಂಟ್ ಮಾಡೋದು ಬಾಕಿ ಉಳಿಸ್ಕೊಂಡಿದ್ದೀವಿ ಈ ಬಾಡಿಗೆಯನ್ನು, ಅದು 6,000 ರೂಪಾಯಿ ಇದೆ. ದೆನ್ ಫ್ರೆಶ್ ಕ್ಯಾಪಿಟಲ್ ಇಂಟ್ರಡ್ಯೂಸ್ಡ್ ಡ್ಯೂರಿಂಗ್ ದ ಇಯರ್ rupees 30,000. ಫ್ರೆಶ್ ಕ್ಯಾಪಿಟಲ್, ದಟ್ ಮೀನ್ಸ್ additional capital introduced by the proprietor into business for the purpose of meeting the financial need for expansion of the business, whatever may be that. So this is the problem. ಹಾಗಾದರೆ ನಾವೇನು ಮಾಡಬೇಕು, ನಿಮಗೆ ಹೇಳಿದ್ದೀನಿ ಏನು, ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡಲ್ಲಿ ನಾವು ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟನ್ನು ಮಾಡಬೇಕಂದ್ರೆ ಬೇಸಿಕಲಿ ವಿ ಮಸ್ಟ್ ಹ್ಯಾವ್ 2 ಐಟಮ್ಸ್. ಒನ್ ಈಸ್ ಓಪನಿಂಗ್ ಕ್ಯಾಪಿಟಲ್, ಸೆಕೆಂಡ್ ಒನ್ ಈಸ್ ಕ್ಲೋಸಿಂಗ್ ಕ್ಯಾಪಿಟಲ್. ಹಾಗಾದರೆ ಈ ಓಪನಿಂಗ್ ಮತ್ತು ಕ್ಲೋಸಿಂಗ್ ಕ್ಯಾಪಿಟಲ್ನ ಲೆಕ್ಕದಲ್ಲಿ ಕೊಟ್ಟದನ್ನು ನೋಡಿದರೆ ಇದು ಮಿಸ್ಟರ್ ಕುಲಕರ್ಣಿ ಫಸ್ಟ್ ಪ್ಯಾರಾಗ್ರಾಫಲ್ಲೇ ಇದೆ ನೋಡಿ. ಮಿಸ್ಟರ್ ಕುಲಕರ್ಣಿ ಸ್ಟಾರ್ಟೆಡ್ ಇಸ್ ಬಿಸ್ನೆಸ್ ಆನ್ 1st April 2018 ವಿತ್ ಎ ಕ್ಯಾಪಿಟಲ್ ಆಫ್ rupees 2 lakh. ಅಂದರೆ ಇವನು ಪ್ರಾರಂಭದಲ್ಲಿ 2 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾನೆ. ಹಾಗಾದರೆ ಇದು ಏನಾಗುತ್ತಿದೋ, ವೆನ್ ಹಿ ಇಂಟ್ರಡ್ಯೂಸಸ್ 2 lakh ಅಟ್ ದ ಕಮೆನ್ಸ್ಮೆಂಟ್ ಆಫ್ ದ ಇಯರ್, ದಟ್ ಈಸ್ ಕಾಲ್ಡ್ ಆಸ್ ಓಪನಿಂಗ್ ಕ್ಯಾಪಿಟಲ್. ಇದನ್ನು ನಾವು ಓಪನಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಅದಕ್ಕೋಸ್ಕರ ನಾವು ಓಪನಿಂಗ್ ಕ್ಯಾಪಿಟಲನ್ನು ಕಂಡುಹಿಡಿತಕ್ಕಂಥ ಅಗತ್ಯತೆ ಇಲ್ಲ. ದೆನ್ ವಾಟ್ ಅಬೌಟ್ ಕ್ಲೋಸಿಂಗ್ ಕ್ಯಾಪಿಟಲ್? ಇನ್ನೊಂದು ಇನ್ಫಾರ್ಮೇಷನ್ ಬೇಕು, ಕ್ಲೋಸಿಂಗ್ ಕ್ಯಾಪಿಟಲ್ ಬೇಕು. ಆದರೆ ಕ್ಲೋಸಿಂಗ್ ಕ್ಯಾಪಿಟಲ್ ಡೈರೆಕ್ಟ್ಲಿ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. ಇನ್ಸ್ಟೆಡ್ ಆಫ್ ದಟ್ ದ information relating to assets and liabilities which are existing in the business on the last day of the accounting year is given. ನಮ್ಗೆ ಏನು ಕೊಟ್ಟಿದ್ರೆ ನಾವು ಕ್ಲೋಸಿಂಗ್ ಕ್ಯಾಪಿಟಲ್ ನೀರೋ ಕೊಟ್ಟಿಲ್ಲ, ಬದಲಾಗಿ ಇಯರ್ ಎಂಡಲ್ಲಿ ಇರ್ತಕ್ಕಂಥ ಅಸೆಟ್ಸ್ ಮತ್ತು ಲಯಬಿಲಿಟೀಸನ್ನು ಕೊಟ್ಟಿದ್ದಾನೆ. ನಾವು ಆ ಇಯರ್ ಎಂಡಿನ ಅಸೆಟ್ಸ್ ಲಯಬಿಲಿಟೀಸನ್ನು ಯೂಸ್ ಮಾಡಿ ಕ್ಲೋಸಿಂಗ್ ಕ್ಯಾಪಿಟಲನ್ನು ಕಂಡುಹಿಡಿಬೇಕು. ಹಾಗಾದರೆ ಈ ಕ್ಲೋಸಿಂಗ್ ಕ್ಯಾಪಿಟಲ್ ಕಂಡುಹಿಡಿಯೋದಾಗಲಿ ಓಪನಿಂಗ್ ಕ್ಯಾಪಿಟಲ್ ಕಂಡುಹಿಡಿಯೋದಾಗಲಿ ನಾವು ಮಾಡಬೇಕಾಗಿರೋ ಸ್ಟೇಟ್ಮೆಂಟ್ ಯಾವುದು? ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್. ಇದು ಕ್ಲೋಸಿಂಗ್ ಕ್ಯಾಪಿಟಲ್ ಕಂಡುಹಿಡಿತಾ ಇರೋದ್ರಿಂದ ನಾವು ಕ್ಲೋಸಿಂಗ್ ಇಯರ್ ಡೇಟ್ ಹಾಕ್ತೀವಿ, ಆ್ಯಸ್ ಆನ್ 31st March 2019. ಏನಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಆಫ್ ಅಫೈರ್ ಮಾಡ್ತಿದ್ದೀವಿ? ದಟ್ ಈಸ್ ಪ್ರಿಪೇರ್ಡ್ ಟು ಅಸರ್ಟೈನ್ ದ ಕ್ಲೋಸಿಂಗ್ ಕ್ಯಾಪಿಟಲ್. ನಮಗೆ ಬೇಕಾಗಿರ್ತಕ್ಕಂಥ ಕ್ಲೋಸಿಂಗ್ ಕ್ಯಾಪಿಟಲನ್ನು ಕಂಡುಹಿಡಿಯೋದಕ್ಕೋಸ್ಕರ ಈ ಸ್ಟೇಟ್ಮೆಂಟನ್ನು ಮಾಡ್ತಾ ಇದ್ದೀವಿ.
ಹಾಗಾದರೆ ನೋಡಿ, ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ನಮಗೆ ಕೊಟ್ಟಿರ್ತಕ್ಕಂಥ ಈ ಇನ್ಫಾರ್ಮೇಷನಲ್ಲಿ ಅಸೆಟ್ಸ್ ಇದ್ದರೆ ಅಸೆಟ್ ಕಾಲಮಿಗೆ ಹಾಕೋಣ, ಲಯಬಿಲಿಟೀಸ್ ಇದ್ದರೆ ಲಯಬಿಲಿಟೀಸ್ ಕಾಲಮ್ಗೆ ಹಾಕೋಣ. ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್, ಕ್ಯಾಶ್ ಇನ್ ಹ್ಯಾಂಡ್ 36,000. Next, debtors. Debtors is also assets. Debtors 80,000. Then creditors. Creditors ಅಂದರೆ ಲಯಬಿಲಿಟೀಸ್, ಅದಕ್ಕೋಸ್ಕರ ಲಯಬಿಲಿಟಿ ಸೈಡ್ ಬರೀಬೇಕು. ಕ್ರೆಡಿಟಾರ್ಸ್ 46,000. Creditors 46,000. Bills receivable, that is asset. Bills receivables 24,000. Bills payable, that is liabilities. Bills payable 42,000. Car is an asset. Car 80,000. Stock, it is also current asset. Stock 30,000. Furniture, this is fixed asset. Furniture 48,000. Investment, investments 50,000. Bank balance ಅಂದರೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತ, ಇದು ಕೂಡ ಅಸೆಟ್. ಬ್ಯಾಂಕ್ 90,000. ಇಲ್ಲಿ ಕೊಟ್ಟಿರೋ ಅಸೆಟ್ಸನ್ನು ನೇರವಾಗಿ ಯಾವುದೇ ಅಡ್ಜಸ್ಟ್ಮೆಂಟನ್ನು ಗಮನಿಸದೇ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥ ಅಸೆಟ್ಸ್ ಲಯಬಿಲಿಟೀಸನ್ನು ನಾವು ಈ ಸ್ಟೇಟ್ಮೆಂಟ್ ಆಫ್ ಅಫೈರ್ಸಿಗೆ ನಾವು ಪ್ರೆಸೆಂಟ್ ಮಾಡ್ತೀವಿ. ಈಗ ನಮಗೆ ಗೊತ್ತೇನು, ಕ್ಯಾಪಿಟಲ್ ಇಸ್ ಈಕ್ವಲ್ ಟು ವಾಟ್? ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಹಾಗಾದ್ರೆ ನಾವೇನು ಮಾಡೋಣ, ಈಗ ಅಸೆಟ್ಸನ್ನು ಟೋಟಲ್ ಮಾಡೋಣ. ಟೋಟಲ್ ಆಫ್ ದ ಅಸೆಟ್ ಎಷ್ಟು ಬರುತ್ತೆ ನೋಡಿದ್ರೆ 0, 0, 0, 10, 18 for 18, 1, 4,38,000. 4,38,000, that is the total of assets. The same total is to be written on the liabilities amount side amount column. 4,38,000. From the total of the asset, we have to deduct the liabilities. ನೋಡಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 0, 0, here also 0, 0 plus 0, 0, second digit also 0, here also 0, third digit is also 0, fourth digit 6 plus 2, 8, here is 8, so 8 plus 0, 8, 4 plus 4, 8, but here is 3, 8 plus 5, 13, for 13, down 3, carry 1, 1 plus 3, 3,50,000. This is closing capital. Balancing figure. Closing capital. ಇಲ್ಲಿಂದ ಮುಂದೆ ಬ್ಯಾಲೆನ್ಸಿಂಗ್ ಅಂದರೆ ಟೋಟಲ್ ಆಫ್ ದ ಅಸೆಟ್ ಮೈನಸ್ ಟೋಟಲ್ ಆಫ್ ದ ಲಯಬಿಲಿಟಿ, ದಟ್ ಈಸ್ ಈಕ್ವಲ್ ಟು ದ ಕ್ಲೋಸಿಂಗ್ ಕ್ಯಾಪಿಟಲ್. ಹಾಗಾದರೆ ನಮಗೆ ಈಗ ಬೇಕಾಗಿರೋಂಥ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟನ್ನು ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಓಪನಿಂಗ್ ಕ್ಯಾಪಿಟಲ್ ಅವನೇ ಕೊಟ್ಟದನ್ನು ಸಿಕ್ಕಿ ಪ್ರಾಬ್ಲಮಲ್ಲಿದೆ. ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿರಲ್ಲ, ನಾವು ಸ್ಟೇಟ್ಮೆಂಟ್ ಆಫ್ ಅಫೈರ್ಸನ್ನು ಮಾಡಿ ಈ ಕ್ಲೋಸಿಂಗ್ ಕ್ಯಾಪಿಟಲನ್ನು ಕಂಡುಹಿಡಿದಿದ್ದೀವಿ. ದಟ್ಸ್ ಓವರ್. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಪ್ರಿಪೇರಿಂಗ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31st March 2019. ಫಾರ್ ದ ಇಯರ್ ಎಂಡೆಡ್ 31st March
2019. ಹಾಗಾದರೆ ಇಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ಎಲ್ಲ ಗಮನಿಸಿದ್ದೀರಾ? ಮತ್ತೊಂದು ಸರಿ ನೆನ್ಪು ಮಾಡ್ಕೊಳ್ಳಿ. ಈ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಎಲ್ಲಿಂದ ಶುರುವಾಗಬೇಕು ಅಂತ ಹೇಳಿದ್ರೆ ಕ್ಲೋಸಿಂಗ್ ಕ್ಯಾಪಿಟಲ್ ಅಂತ ಸ್ಟಾರ್ಟ್ ಆಗಬೇಕು. ಆ್ಯಂಡ್ ದ ಫಸ್ಟ್ ಐಟಮ್ ಟು ಬಿ ರೆಕಾರ್ಡೆಡ್ ಆನ್ ದಿಸ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಈಸ್ ಕ್ಲೋಸಿಂಗ್ ಕ್ಯಾಪಿಟಲ್. ಕ್ಲೋಸಿಂಗ್ ಕ್ಯಾಪಿಟಲ್ ಯೋಚನೆ ಮಾಡೋ ಹಾಗಿಲ್ಲ. ಈಗ ತಾನೇ ನಾವು ಕಂಡುಹಿಡಿದೀವಿ 3,50,000. ದಟ್ ಮಸ್ಟ್ ಬಿ ಪುಟ್ ಇನ್ ದ ಔಟರ್ ಕಾಲಮ್ 3,50,000. ಈ ಕ್ಲೋಸಿಂಗ್ ಕ್ಯಾಪಿಟಲಿಗೆ ಏನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ 2 ಐಟಮ್ಸನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಒಂದು ಡ್ರಾಯಿಂಗ್ ಇದೆಯಾ, ಇದ್ರದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ. ನೋಡಿ ಏನು ಹೇಳ್ತಾನೆ, ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿ, ಕುಲ್ಕರ್ಣಿ ವಿತ್ಡ್ರ್ಯೂ ಕ್ಯಾಶ್ ₹5,000 ಪರ್ ಮಂತ್ ಫಾರ್ ಪ್ರೈವೇಟ್ ಯೂಸ್. ಅಂದರೆ ಡ್ರಾಯಿಂಗ್ ಮಾಡಿದ್ದಾನೆ. ಹಾಗಾದ್ರೆ ಏನು ಮಾಡ್ಬೇಕು ನಾವು? ಈ ಡ್ರಾಯಿಂಗನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಡ್ರಾಯಿಂಗ್. ಇವನು ವರ್ಷಕ್ಕೆ 5,000 ಡ್ರಾ ಮಾಡಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಈ ವಿತ್ಡ್ರೂ ₹5,000 ಪರ್ ಮಂತ್. ಒಂದು ತಿಂಗಳಿಗೆ ₹5,000 ಡ್ರಾ ಮಾಡಿದ್ರೆ ಫಾರ್ ದ ಇಯರ್ ಇಟ್ ಬಿಕಮ್ಸ್ 60,000. ಟೋಟಲ್ ಅಮೌಂಟ್ ಆಫ್ ಡ್ರಾಯಿಂಗ್ 60,000. ಹಾಗಾದರೆ ಈ ಕ್ಲೋಸಿಂಗ್ ಕ್ಯಾಪಿಟಲ್ಗೆ ಡ್ರಾಯಿಂಗನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 4,10,000. ಇಷ್ಟಕ್ಕೂ ಮುಗಿಲ್ಲ. ನಾವು ಇದರಲ್ಲಿ ಏನು ಮಾಡಬೇಕಂದ್ರೆ, ಇಫ್ ದೇರ್ ಈಸ್ ಎನಿ ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಇಯರ್, ಈ ವರ್ಷದಲ್ಲಿ ಏನಾದ್ರು ಹೆಚ್ಚುವರಿಯಾಗಿ ಬಂಡವಾಳ ತೊಡಗಿಸಿದ್ರೆ ಅದನ್ನು ಅಡಿಷನಲ್ ಕ್ಯಾಪಿಟಲ್ ಅಥವಾ ಫ್ರೆಶ್ ಕ್ಯಾಪಿಟಲ್ ಅಂತ ಕರಿತೀವಿ. ಅದು ಇದ್ರೆ ಲೆಸ್ ಮಾಡಬೇಕು. ನೋಡಿ ಕೊನೆಯ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ, ಫ್ರೆಶ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಇಯರ್ ₹30,000. ಹಾಗಾದರೆ ಇದನ್ನು ಕೂಡ ಕೊಟ್ಟಿದ್ದಾನೆ, ಲೆಸ್ ಫ್ರೆಶ್ ಕ್ಯಾಪಿಟಲ್. ದಟ್ ಈಸ್ 30,000. ಲೆಸ್ ಮಾಡಿದರೆ 0,0,0,0,8,3 3,80,000 ಬರುತ್ತೆ. ಇದನ್ನು ಏನಂತ ಕರಿತೀವಿ ನಾವು? ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್. ಅಂತ ಹೇಳಿ ಕರಿತೀವಿ. ಹಾಗಾದರೆ ನಿಮಗೆ ಇದನ್ನು ಭಾಳ ನೀಟಾಗಿ ನೆನ್ಪಿಟ್ಕೊಳ್ರಿ. ಕ್ಲೋಸಿಂಗ್ ಕ್ಯಾಪಿಟಲ್, ಆ್ಯಡ್ ಡ್ರಾಯಿಂಗ್, ಲೆಸ್ ಅಡಿಷನಲ್ ಆರ್ ಫ್ರೆಶ್ ಕ್ಯಾಪಿಟಲ್ ಮಾಡಿದ್ರೆ ನಮಗೆ ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್ ಬಂತು. ಈ ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲಿಂದ ನಾವು ಏನು ಮಾಡಬೇಕು? ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಯೋಕ್ಕೋಸ್ಕರ ಓಪನಿಂಗ್ ಕ್ಯಾಪಿಟಲನ್ನು ಲೆಸ್ ಮಾಡಬೇಕು. ಲೆಸ್ ಓಪನಿಂಗ್ ಕ್ಯಾಪಿಟಲ್. ಇದನ್ನು ನಾವು ಕಂಡುಹಿಡಿದಿಲ್ಲ, ಬದಲು ಲೆಕ್ಕದಲ್ಲೇ ಕೊಟ್ಬಿಟ್ಟಿದ್ದಾನೆ. ಹೀ ಕಮೆನ್ಸ್ಡ್ ಬಿಸ್ನೆಸ್ ಆನ್ 1st April 2018 ವಿತ್ ಎ ಕ್ಯಾಪಿಟಲ್ ಆಫ್ ₹2 lakh. ವರ್ಷದ ಪ್ರಾರಂಭದಲ್ಲಿ ₹2,00,000 ಬಂಡವಾಳ ಹಾಕಿ ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ. ಅದನ್ನೇ ಓಪನಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಹಾಗಾದರೆ ಆ ₹2 lakh ಲೆಸ್ ಮಾಡಬೇಡ. ಓಪನಿಂಗ್ ಕ್ಯಾಪಿಟಲ್. ರಿಮೈನಿಂಗ್ ಬ್ಯಾಲೆನ್ಸ್ ಈಸ್ 1,80,000. ದಿಸ್ ಈಸ್ ಗ್ರಾಸ್ ಪ್ರಾಫಿಟ್. ಯಾಕೆ ಗ್ರಾಸ್ ಪ್ರಾಫಿಟ್ ಅಂತ ಕರಿಬೇಕು? ಗ್ರಾಸ್ ಲಾಸ್ ಅಂತ ಯಾಕೆ ಕರಿಬಾರ್ದು ಅಂತ ಹೇಳಿದ್ರೆ, ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ದ ಓಪನಿಂಗ್ ಕ್ಯಾಪಿಟಲ್ ಬೈ ₹1,80,000. ಅಂದರೆ ವರ್ಷದ ಪ್ರಾರಂಭದಲ್ಲಿ 2,00,000 ಹಾಕಿದ್ವಿ, ವರ್ಷದ ಎಂಡಿಗೆ ಅದು 3,80,000 ಆಗಿದೆ. ಅಂದರೆ 1,80,000 ಜಾಸ್ತಿ ಆಯ್ತಲ್ಲ. ದಟ್ ಈಸ್ ಪ್ರಾಫಿಟ್ ಅರ್ನ್ಡ್ ಬೈ ದ ಫರ್ಮ್ ಡ್ಯೂರಿಂಗ್ ದ ಇಯರ್. ದೆನ್ ಇದರಿಂದ ಏನು ಮಾಡಬೇಕು? ನೆಟ್ ಪ್ರಾಫಿಟ್ ಕಂಡುಹಿಡಿಬೇಕಂದ್ರೆ ಇಲ್ಲೇ ಮುಂದುವರಿತೀವಿ. ಲೆಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಈ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಎಲ್ಲಿ ಹೋಗ್ಬೇಕಂದ್ರೆ ಅಡ್ಜಸ್ಟ್ಮೆಂಟನ್ನು ನೇರವಾಗಿ ನೋಡಿದ್ರೆ ಸಾಕು. ನಾವು ಅಡ್ಜಸ್ಟ್ಮೆಂಟನ್ನು ಮೊದಲನೇ ಅಡ್ಜಸ್ಟ್ಮೆಂಟ್ ಡ್ರಾಯಿಂಗ್ ಮಾಡಿಬಿಟ್ಟಿದ್ದೀವಿ. ಡಿಪ್ರಿಸಿಯೇಷನ್ ಅಟ್ 5% ಆನ್ ಕಾರ್. ಡಿಪ್ರಿಸಿಯೇಷನ್ ಮಾಡಿ. ಡಿಪ್ರಿಸಿಯೇಷನ್ ಅಂದರೆ ಅಸೆಟ್ಟಿನ ವ್ಯಾಲ್ಯೂ ಡಿಕ್ರೀಸ್ ಆಗೋಂಥದ್ದು. ಅಸೆಟ್ಟಿನ ವ್ಯಾಲ್ಯೂ ಡಿಕ್ರೀಸ್ ಆದಾಗ ನಮಗೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಇಲ್ಲಿ ಲೆಸ್ ಮಾಡಬೇಕು. ಸೊ ಡಿಪ್ರಿಸಿಯೇಷನ್, ಲೆಸ್ ಡಿಪ್ರಿಸಿಯೇಷನ್ ಆನ್ ಕಾರ್. ನೋಡಿ, ವಾಟ್ ಈಸ್ ದ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಕಾರ್? 80,000.
rate of depreciation is 5%. Rate of depreciation is 5%. That amount of depreciation comes to rupees 4,000. Amount of depreciation rupees 4,000. Then on furniture at 10%. So depreciation on furniture. On furniture. Value of the furniture is, that is 48,000. 48,000 into rate of depreciation is 10%. 10%. Say 4,800. It becomes 4,800. ಅಲ್ಲಿಗೆ ಈ ಡಿಪ್ರಿಷಿಯೇಷನ್ ಅನ್ನೋದು ನಮಗೆ ಲಾಸ್, ಆ ಕಾರಣಕ್ಕೆ ಇದನ್ನು ಗ್ರಾಸ್ ಪ್ರಾಫಿಟಿಂದ ಲೆಸ್ ಮಾಡ್ತೀವಿ. ಕ್ಲಿಯರ್ ಆಯ್ತು ನಿಮಗೆ. ಮುಂದೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್ rupees 6,000. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಮೀನ್ಸ್ the amount of rent is not yet paid by this date. ಇಯರ್ ಎಂಡ್ ಆದರೂ ನಾವು ಕೊಡಬೇಕಾಗಿರ್ತಕ್ಕಂಥ ಬಾಡಿಗೆ ಅಮೌಂಟನ್ನು ಕೊಟ್ಟಿಲ್ಲ. ಹಾಗಾದರೆ ನಮಗೇನು ಗೊತ್ತು, ಇಲ್ಲಿ ಯಾವತ್ತಾರು ಕೊಡಿ, ದಟ್ ಈಸ್ ದ ರೆಂಟ್ ರಿಲೇಟಿಂಗ್ ಟು ದಿಸ್ ಇಯರ್, ಈ ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಾಡಿಗೆ, ಅದಕ್ಕೋಸ್ಕರ ನಮಗೆ ಎಕ್ಸ್ಪೆನ್ಸಸ್, ಆ ಕಾರಣಕ್ಕೆ ಅದನ್ನು ಇಲ್ಲಿ ಲೆಸ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ರೆಂಟ್, ಔಟ್ಸ್ಟ್ಯಾಂಡಿಂಗ್ ರೆಂಟ್ rupees 6,000. ₹6,000. ಆಮೇಲೆ ಫ್ರೆಶ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ, ಮುಗೀತು. ಇದು ಮೂರೇ ನಮಗೆ ಎಕ್ಸ್ಪೆನ್ಸ್ ಅಥವಾ ಲಾಸ್ ಅನ್ನೋದು ಇರೋದು. ಹಾಗಾದರೆ ಈ ಮೂರು ಎಕ್ಸ್ಪೆನ್ಸ್ ಮತ್ತು ಲಾಸನ್ನು ನಾವು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 6 + 4 10 14,800. 14,800. ಸೇ ಟೋಟಲ್ ಅಮೌಂಟ್ ಆಫ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸ್ ಕಮ್ಸ್ ಟು rupees 14,800. ಈಗ ಇದರಿಂದ ಲೆಸ್ ಮಾಡಿದ್ರೆ ನಮಗೆ ನೋಡಿ 0 0, ಇಲ್ಲಿ 0 ಇದೆ, ಇಲ್ಲಿ 8 ಇದೆ, ಲೆಸ್ ಮಾಡೋಕ್ಕಾಗ್ತಿಲ್ಲ, ಈ ಕಡೆಯಿಂದ ಕ್ಯಾರಿ ಮಾಡ್ಕೊತಿದ್ದೀವಿ. ಇದು 10 ಆಯಿತು, 10ನಲ್ಲಿ 8 ಹೋದರೆ 2. ಇಲ್ಲಿ 0 ಇರೋದು, ಇಲ್ಲಿಂದ ಬಾರ ಮಾಡ್ಕೊಂಡಾಗ ಇದು 10 ಆಗಿತ್ತು, 10ಇಂದ ಇದರಿಂದ ಒಂದು ಬಾರ ಮಾಡ್ಕೊಂಡಾಗ ಇದು 10 ಆಯಿತು, ಇಲ್ಲಿ ಎಷ್ಟು ಉಳಿತು? 9 ಉಳಿತು. 9ನಲ್ಲಿ 4 ಹೋದರೆ 5. ಹಿಯರ್ ಈಸ್ 1. 8 minus 7 minus 1 6. 1,65,200. 1,65,200. That is net profit for the year. Net profit for the year. So this is statement of profit or loss. ಹಾಗಾದರೆ ಇದು ವೆರಿ ಸಿಂಪಲ್. ಗ್ರಾಸ್ ಪ್ರಾಫಿಟ್ ಕಂಡುಹಿಡಿತೀವಿ, ಕ್ಲೋಸಿಂಗ್ ಕ್ಯಾಪಿಟಲ್ ಆಡ್ ಡ್ರಾಯಿಂಗ್ ಲೆಸ್ ಫ್ರೆಶ್ ಕ್ಯಾಪಿಟಲ್ ಮಾಡಿದ್ರೆ ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್ ಬಂತು, ಅದರಿಂದ ಓಪನಿಂಗ್ ಕ್ಯಾಪಿಟಲ್ ಕಳೆದ್ವಿ, ಗ್ರಾಸ್ ಪ್ರಾಫಿಟ್ ಬಂತು. ಈ ಗ್ರಾಸ್ ಪ್ರಾಫಿಟಲ್ಲಿ ಲೆಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅನ್ನು ಲೆಸ್ ಮಾಡಿದ್ವಿ. ಅಕಸ್ಮಾತ್ ಏನಾದ್ರು ನೆಟ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಇದ್ದರೆ ಆ್ಯಡ್ ಮಾಡಬೇಕಾಗಿತ್ತು. ಬಟ್ ಇನ್ ದಿಸ್ ಪ್ರಾಬ್ಲಮ್ ನೋ ಇನ್ಕಮ್ಸ್ ಆ್ಯಂಡ್ ಗೇನ್ಸ್, ಹೆನ್ಸ್ ವಿ ಕ್ಲೋಸ್ ದ ಅಕೌಂಟ್ by deducting the total of expenses and losses from the gross profit. The resulting figure is 1,65,200. That is the net profit earned by the business unit for this accounting year. ಓಕೆನಾ, ನೆಟ್ ಪ್ರಾಫಿಟ್ ಆಯಿತು. ಈಗ ಮುಂದಿನ ಸ್ಟೆಪ್ ಏನು ಅಂತ ಹೇಳಿದ್ರೆ, ವಿ ವಾಂಟ್ ಟು ಅಸರ್ಟೈನ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಯೂನಿಟ್ ಡ್ಯೂರಿಂಗ್ ದ ಇಯರ್ ಆರ್ ಆಸ್ ಆನ್ ದ ಲಾಸ್ಟ್ ಡೇ ಆಫ್ ದ ಫೈನಾನ್ಷಿಯಲ್ ಇಯರ್. ಹಾಗಾದರೆ ಈ ಫೈನಾನ್ಷಿಯಲ್ ಪೊಸಿಷನನ್ನು ಕಂಡುಹಿಡಿಬೇಕಂದ್ರೆ ನಾವು ಮಾಡಬೇಕಾಗಿರೋ ಸ್ಟೇಟ್ಮೆಂಟ್ ಯಾವುದು? ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್. ಓಕೆನಾ, ಸ್ಟೇಟ್ಮೆಂಟ್ ಆಫ್ ಅಫೈರಿಗೂ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಗೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಸ್ಟೇಟ್ಮೆಂಟ್ ಆಫ್ ಅಫೈರನ್ನು ನಾವು ಕ್ಲೋಸಿಂಗ್ ಅಥವಾ ಓಪನಿಂಗ್ ಕ್ಯಾಪಿಟಲ್ ಕಂಡುಹಿಡಿಯೋದಕ್ಕೆ ಪ್ರಿಪೇರ್ ಮಾಡ್ತೀವಿ. ಈ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೈರನ್ನು ಫೈನಾನ್ಷಿಯಲ್ ಪೊಸಿಷನನ್ನು ವರ್ಷದ ಕೊನೆಯ ದಿನ ಕಂಡುಹಿಡಿಯೋದಕ್ಕೆ ಮಾಡ್ತೀವಿ. ಓಕೆನಾ, ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೇಮ್ ಈ ಸ್ಟೇಟ್ಮೆಂಟ್ ಆಫ್ ಅಫೈರ್ ಪ್ರಕಾರನೇ ಮಾಡ್ತೀವಿ, ಆದರೆ ಅಡ್ಜಸ್ಟ್ಮೆಂಟ್ಸ್ ಅನ್ನೋದ್ರಲ್ಲಿ ತೋರಿಸ್ತೀವಿ. ಹಾಗಾದರೆ ಒಂದೊಂದೇ ಬರೆದ್ಬಿಡೋಣ ನೋಡಿ. ಅಸೆಟ್ ಸೈಡ್ ಕಂಪ್ಲೀಟ್ ಮಾಡೋಣ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್ rupees 36,000. 36,000. ಡೆಟಾರ್ಸ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ.
ಅದಕ್ಕೋಸ್ಕರ ಡೈರೆಕ್ಟಾಗಿ 80,000. ದೆನ್ ಬಿಲ್ಸ್ ರಿಸೀವಬಲ್, ಬಿಲ್ಸ್ ರಿಸೀವಬಲ್ಸ್ 24,000. ದೆನ್ ಕಾರಿಗೆ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಕಾರಿಗೆ ಅಡ್ಜಸ್ಟ್ಮೆಂಟ್ ಇದೆ. ದ ಅಮೌಂಟ್ ಆಫ್ ದ ಕಾರ್ ಆರ್ ವ್ಯಾಲ್ಯೂ ಆಫ್ ದ ಕಾರ್ ಈಸ್ 80,000. ನಾವೇನು ಮಾಡಿದ್ದೀವಿ, ಕಾರ್ ಡಿಪ್ರಿಷಿಯೇಟ್ ಕಾರ್ ಅಟ್ 5% ಪರ್ ಆ್ಯನಮ್ ಅಂತ ಹೇಳಿದ್ದೀವಿ. ಕಾರಿನ ಬೆಲೆಯಲ್ಲಿ ವರ್ಷಕ್ಕೆ 5% ಅಷ್ಟರ ಬೆಲೆ ಕಡಿಮೆ ಆಗ್ತಾ ಇದೆ, ಅದನ್ನು ಲೆಸ್ ಮಾಡಿ ಅಂತ. ಹಾಗಾದರೆ ಲೆಸ್ ಡಿಪ್ರಿಸಿಯೇಷನ್, ಮತ್ತೆ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಕಾರ್ ಅಂತ ಹೇಳಿ 5% ಹಂಗೆ 80,000ಕ್ಕೆ 4,000 ಮಾಡಿಬಿಟ್ಟಿದ್ದೀವಲ್ಲ, ಅದನ್ನು ಹಾಕಿಬಿಡಿ. 4,000. 80,000 ಇತ್ತು, ಅದ್ರ ಮೇಲೆ 4,000 ರೂಪಾಯಿ ಕಡಿಮೆ ಆಗಿದೆ. ಸೊ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಕಾರ್ ಆನ್ ದ ಲಾಸ್ಟ್ ಡೇ ಆಫ್ ದ ಫೈನಾನ್ಷಿಯಲ್ ಇಯರ್ ಈಸ್ 76,000. ದೆನ್ ಕಾರ್ ಇಸ್ ಓವರ್. ದೆನ್ ಸ್ಟಾಕ್, ನೋ ಅಡ್ಜಸ್ಟ್ಮೆಂಟ್. ಸ್ಟಾಕ್ 30,000. ದೆನ್ ಫರ್ನಿಚರಿಗೆ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿದರೆ, ಇಲ್ಲಿ ನೋಡಿ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟಲ್ಲಿ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ ಹೇಳಿ 4,800 ರೂಪಾಯಿ ಪ್ರಾವಿಷನ್ ಮಾಡಿದ್ದೀವಲ್ಲ, ಹಾಗಾದರೆ ಅದನ್ನ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ದ ಬುಕ್ ವ್ಯಾಲ್ಯೂ ಆಫ್ ದ ಫರ್ನಿಚರ್ ಈಸ್ 48,000. ಲೆಸ್ ಡಿಪ್ರಿಸಿಯೇಷನ್ ಎಷ್ಟು ಲೆಸ್ ಮಾಡಿದ್ವಿ, 4,800. ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 0, 0, 2, 3, 4, 43,200. ಫರ್ನಿಚರ್ ಇಸ್ ಓವರ್. ದೆನ್ ಇನ್ವೆಸ್ಟ್ಮೆಂಟ್ ಈಸ್ rupees 50,000. Then bank, cash at bank 90,000. So that is about the assets. Then liability side ಬರೋದು. ಲೈಬಿಲಿಟಿ ಸೈಡಿಗೆ ಬಂದಾಗ ನೋಡಿ, ಇಲ್ಲಿ ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಇದೆಯಲ್ಲ, ಇದಕ್ಕೆ ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ, ಆ್ಯಸ್ ಇಟ್ ಈಸ್ ಬರ್ಬಿಡಿ. ಕ್ರೆಡಿಟಾರ್ಸ್ 46,000. Bills payable 42,000. ಲಾಸ್ಟಿಗೆ ನಾವು ಕ್ಯಾಪಿಟಲ್ ಬರೀಬೇಕು. ಕ್ಯಾಪಿಟಲ್ ಬರೆಯೋದಕ್ಕಿಂತ ಮೊದಲೇ ಇನ್ನೂ ಏನಾದ್ರು ಕರೆಂಟ್ ಲಯಬಿಲಿಟೀಸ್ ಇದೆಯಾ ನೋಡಿದ್ರೆ ಈ ಅಡ್ಜಸ್ಟ್ಮೆಂಟ್ ನೋಡ್ತೀವಿ. ಎನಿ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್, ಏನಾದ್ರು ಖರ್ಚನ್ನು ಮಾಡಿದ್ದು ಅದನ್ನು ಪೇಮೆಂಟ್ ಮಾಡದೆ ಬಾಕಿ ಉಳಿಸ್ಕೊಂಡಿದ್ರೆ ಅದು ಕರೆಂಟ್ ಲಯಬಿಲಿಟಿ ಆಗುತ್ತೆ. ಯಾಕಂದರೆ ಅದನ್ನು ಶಾರ್ಟ್ಲಿ ವಿ ಹ್ಯಾವ್ ಟು ಪೇ ಇಟ್. ಅದಕ್ಕೋಸ್ಕರ ಇಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್, ಬಾಡಿಗೆ ಕೊಡೋದು ಬಾಕಿ ಇದೆ, ಅದನ್ನು ಕೊಡಬೇಕು ನಾವು ಇಮಿಡಿಯೇಟ್ಗಿ, ಅದಕ್ಕೋಸ್ಕರ ಅದು ಕರೆಂಟ್ ಲಯಬಿಲಿಟಿ ಆಗುತ್ತೆ. ಅದನ್ನು ಬರ್ದ್ಬಿಡಿ. ಔಟ್ಸ್ಟ್ಯಾಂಡಿಂಗ್ ರೆಂಟ್, ಇಲ್ಲಿ OBRS ಅಂತ ಬರ್ತೀನಿ, ಅಂದರೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ 6,000 rupees. ಇದಾದಮೇಲೆ ಇದು ಒಂದೇ ಕರೆಂಟ್ ಲೈಬಿಲಿಟೀಸ್, ಮತ್ತು ಯಾವುದು ಕರೆಂಟ್ ಲೈಬಿಲಿಟೀಸ್ ಇಲ್ಲ. ಆ ಕಾರಣಕ್ಕೆ ನಾವು ಕೊನೆಗೆ ಕ್ಯಾಪಿಟಲ್ ಬರ್ಬಿಡೋಣ. ಕ್ಯಾಪಿಟಲ್ ಈ ಕ್ಯಾಪಿಟಲಿಗೆ ಬಂದಾಗ ಅಡ್ಜಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ನಾವು ಕ್ಲೋಸಿಂಗ್ ಕ್ಯಾಪಿಟಲನ್ನು ಬರೀಬೇಕು. ಆ ಕಾರಣಕ್ಕೆ ಮೊದಲು ಓಪನಿಂಗ್ ಕ್ಯಾಪಿಟಲ್ ತಗೊಳ್ಳಿ. ಓಪನಿಂಗ್ ಕ್ಯಾಪಿಟಲ್ ನಾವು ಗೊತ್ತು, ಲೆಕ್ಕದಲ್ಲಿ ಕೊಟ್ಬಿಟ್ಟಿದ್ದಾನೆ 2 lakh. ಇದಕ್ಕೆ ನಾವೇನು ಮಾಡಬೇಕು, ಇಫ್ ದೆರ್ ಈಸ್ ಎನಿ ಅಡಿಷನಲ್ ಕ್ಯಾಪಿಟಲ್ ಇಂಟ್ರಡ್ಯೂಸ್ಡ್ ಬೈ ದ ಪ್ರೊಪ್ರೈಟರ್, ಅಂದರೆ ಈ ವರ್ಷ ಮತ್ತು ಅದ್ರ ಜೊತೆಗೆ ಹೊಸ ಬಂಡವಾಳ ತೊಡಗಿಸಿದ್ರೆ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಅಡಿಷನಲ್ ಕ್ಯಾಪಿಟಲ್ ಆರ್ ಫ್ರೆಶ್ ಕ್ಯಾಪಿಟಲ್ ಆರ್ ನ್ಯೂ ಕ್ಯಾಪಿಟಲ್. ಅಡಿಷನಲ್ ಕ್ಯಾಪಿಟಲ್ ಇಲ್ಲಿದೆ ನೋಡಿ 30,000. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಬಿಟ್ಟಿದ್ದಾನೆ 30,000. ಆಮೇಲೆ ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ, ಈ ವರ್ಷ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟ್ ಮಾಡಿದಾಗ ನೆಟ್ ಪ್ರಾಫಿಟ್ ಬಂದಿದ್ದರೆ ಇದನ್ನು ಓಪನಿಂಗ್ ಕ್ಯಾಪಿಟಲ್ಲಿಗೆ ಸೇರಿಸ್ಬೇಕು ನಾವು.
ಓಕೆನಾ. ಅದಕ್ಕೋಸ್ಕರ ಇಲ್ಲಿ ಪ್ರಾಫಿಟ್ ಇದೆ 1,65,200, ಅದನ್ನು ಕೂಡ ಆ್ಯಡ್ ಮಾಡಿ. ಆ್ಯಡ್ ನೆಟ್ ಪ್ರಾಫಿಟ್, ಆ್ಯಡ್ ನೆಟ್ ಪ್ರಾಫಿಟ್ 1,65,200. ಇದನ್ನೆಲ್ಲ ಆ್ಯಡ್ ಮಾಡಿ. $3,95,200, out of which the proprietor withdrew some amount to meet his personal needs. That is what we call drawing. So if there is any drawing, that is to be deducted from it. So less drawings. ಡ್ರಾಯಿಂಗ್ಸ್ 5,000 ಪರ್ ಮಂತ್, ಹಾಗೆ 12 ಮಂತಿಗೆ ಎಷ್ಟಾಯಿತು 60,000. ಅದನ್ನು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟಿದ್ವಿ. ಈಗ ನೇರವಾಗಿ ಅದನ್ನು ಲೆಸ್ ಮಾಡಿ. ಲೆಸ್ ಡ್ರಾಯಿಂಗ್, ಲೆಸ್ ಮಾಡಿದ್ರೆ 0 0 2ನಲ್ಲಿ 0 ಹೋದರೆ 2 5 9 - 6 3 3,35,200. So that is the closing capital on the last day of the business. Now total it. Total the balance sheet. 0 0 2 6 plus 2 8 8 plus 6 14 14 plus the 5 19 1 5 9 9 plus 3 2 9 plus 3 12 12 ಗೆ 2 1 4 4,29,200. Here also same 0 0 2 6 10 16 19 for 19 down 9 carry 2 5 15 25 29 34 42 4,29,200. So this is the balance sheet, a revised statement of affairs. That is just like a balance sheet. So it shows that at the last day of the financial year, the total of the asset is equal to total liabilities and capitals. I hope that everybody understood the solution of the problem relating to Mr. Kulkarni. ಹಾಗಾದರೆ ಈ ಲೆಕ್ಕದಲ್ಲಿ ಭಾರಿ ಸಿಂಪಲ್ಲು. ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸನ್ನು ಕೊಟ್ಟಿರೋದ್ರಿಂದ ಕ್ಲೋಸಿಂಗ್ ಕ್ಯಾಪಿಟಲ್ ಕಂಡುಹಿಡಿತೀವಿ. ಆಮೇಲೆ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟ್ ಮಾಡ್ತೀವಿ. ಆಮೇಲೆ ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೈರನ್ನು ಮಾಡ್ತೀವಿ. ಹಾಗಾದ್ರೆ ನಿಮಗೆ ಕ್ಲಿಯರ್ ಆಗಬೇಕೇನೋ, ಇಲ್ಲಿ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೈರ್ ಮಾಡಿದ್ದು ಕ್ಲೋಸಿಂಗ್ ಕ್ಯಾಪಿಟಲ್ ಕಂಡುಹಿಡಿಯೋದಕ್ಕೆ. ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟನ್ನು ಮಾಡಿರೋಂಥದ್ದು ಟು ನೋ ದ ಪ್ರಾಫಿಟ್ ಆರ್ ಲಾಸ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಡ್ಯೂರಿಂಗ್ ದ ಇಯರ್, ಆರ್ ಅಮೌಂಟ್ ಆಫ್ ಪ್ರಾಫಿಟ್ ಅರ್ನ್ಡ್ ಆರ್ ಅಮೌಂಟ್ ಆಫ್ ಲಾಸ್ sustained by the business unit during the year. Then third one is revised statement of affairs is prepared to ascertain the financial position of the business on the last day of the financial year. I hope that everybody clear that. Thank you.